ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಅನ್ನು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಈ ವಾರದ ಕಳಪೆ ಯಾರು, ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಿಜವಾದ ಕಳಪೆ ಯಾರು ಈ ವಾರದಲ್ಲಿ? ನೀವು ವ್ಯಕ್ತಿತ್ವ ಆಗಿರ್ಬೋದು, ಆಟ ಆಗಿರ್ಬೋದು, ಮಾತುಗಳಾಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನೋಡೋಣ ಯಾರ ಹೆಸರೆಲ್ಲ ಜಾಸ್ತಿ ಬರುತ್ತೆ ಅಂತ. ಇನ್ನು ಮುಖ್ಯವಾಗಿ ಪ್ರೋಮೋದಲ್ಲಿ ಗೊತ್ತೇ ಇರುತ್ತೆ, ನಮ್ಮ ಕಾವ್ಯ, ಗಿಲ್ಲಿ ಮತ್ತು ನಮ್ಮ ಧ್ರುವಂತ್ ಅವರು ಜಗಳ ಆಡ್ತಿದ್ದಾರೆ. ಅವ್ರು ಕೊಟ್ಟಿರೋ ರೀಸನ್ಸ್, ಧ್ರುವಂತ್ ಅವರು ನಮ್ಮ ಗಿಲ್ಲಿ ಅವ್ರಿಗೆ ಕಳಪೆ ಕೊಟ್ಟಿದ್ದಾರೆ, ನಮ್ಮ ರಿಷಾ ಗೌಡ ಅವರು ಕಳಪೆ ಕೊಟ್ಟಿದ್ದಾರೆ. ಬಟ್ ಅವ್ರು ಕೊಟ್ಟಿರೋ ರೀಸನ್ಸ್ ಯಾವ ರೀತಿ ಇತ್ತು ಅಂದ್ರೆ, ಕಾವ್ಯ ಜೊತೆ ಗಿಲ್ಲಿ ಇರ್ತಾನೆ ಅದಕ್ಕೆ ಕಳಪೆ, ಗಿಲ್ಲಿ ಜೊತೆ ಕಾವ್ಯ ಇರ್ತಾಳೆ ಅದಕ್ಕೆ ಕಳಪೆ. ಛೆ, ಎಂತ ರೀಸನ್ಸ್ ಮರೆಯ. ಗಿಲ್ಲಿ ಕಾಮಿಡಿ ಮಾಡ್ತಾನೆ, ಎಲ್ಲರನ್ನ ಆಡ್ಕೊಂತ ಇದ್ದಾನೆ, ಎಲ್ಲರನ್ನ ಟಾರ್ಗೆಟ್ ಮಾಡ್ತಾನೆ, ಎಲ್ಲರನ್ನ ಇದು ಮಾಡ್ತಾ ಇದ್ದಾನೆ, ಕಾಲ್ ಎಳಿತಾ ಇದ್ದಾನೆ, ಇನ್ನೂ ಏನೋ ಮಾಡ್ತಾನೆ, ಅನ್ವಾಂಟೆಡ್ ಕಾಮಿಡಿ ಮಾಡ್ತಾನೆ, ಪದೇ ಪದೇ ನಾನೇನು ಇರಿಟೇಟ್ ಮಾಡ್ತಾನೆ, ಇರಿಟೇಟಿಂಗ್ ಆಗ್ತಾ ಇದೆ ಕಾಮಿಡಿಯಿಂದ. ಆ ರೀಸನ್ಸ್ ಹೇಳಿ, ಪ್ರಾಬ್ಲಮ್ ಇಲ್ಲ, ಗಿಲ್ಲಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಅದನ್ನ ಬಿಟ್ಬಿಟ್ಟು ಕಾವ್ಯ ಜೊತೆಗಿರ್ತಾನೆ, ಯಾವಾಗ್ಲೂ ಕಾವ್ಯ ಅಂತಾನೆ. ನಾನು ಒಂದೇಳ ಈ ಪ್ರೋಮೋ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಒಂದೆರಡು ಮಾತಾಡಕ್ ಇಷ್ಟಪಡ್ತೀನಿ. ಇವರು ಬಿಗ್ ಬಾಸ್ ಮನೆಯಲ್ಲಿ ಸುಮಾರಾಗಿ 16 ಜನ ಇದಾರ, ಆಲ್ಮೋಸ್ಟ್ 16 ಜನ ಇರ್ತಾರೆ. ಇವರು ಕಾವ್ಯ ಗಿಲ್ಲಿ ಅಂತೇಳಿ, ಗಿಲ್ಲಿ ಕಾವ್ಯ ಅಂತೇಳಿ ಅವ್ರನ್ನ ಸ್ಟ್ರಾಂಗ್ ಮಾಡ್ಬಿಟ್ಟಿದ್ದಾರೆ. ಅವ್ರೊಂದು ಬಾಂಡಿಂಗ್ ಆಗಿರ್ಬೋದು, ಅವ್ರ ಫ್ರೆಂಡ್ಶಿಪ್ ಆಗಿರ್ಬೋದು, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎನಿ ಒನ್ ಇವ್ರು ಈ ರೀತಿ ಹೇಳ್ತಾ ಇದಾರೆ ಅಂತ ಹೇಳಿ ಅವರು ಸ್ಟ್ರಾಂಗ್ ಮಾಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಫುಲ್ ಅದೇ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಇದು ಹೇಳಿ ಏನಾಗ್ಬಿಟ್ಟಿದೆ ಅಂದ್ರೆ, ಕಾವ್ಯ ಅವ್ರು ಎಲ್ಲೋ ಹೋಗಿ ಕೂತವ್ರೆ ಅನಿಸ್ತಾ ಇದೆ. ಇಲ್ಲಿ ಏನಂದ್ರೆ, ನಾನು ಹೇಳ್ತಿರೋದೇನಂದ್ರೆ, ಅವರು ಕಳಪೆಗೆ ಕೊಟ್ಬಿಟ್ಲೆ ರೀಸನ್ಸ್. ಇವ್ರು ಕಾಮಿಡಿ ಇರಿಟೇಟ್ ಮಾಡ್ತಾ ಇದ್ದಾನೆ, ಒಬ್ರನ್ನ ಕೆಳಮಟ್ಟ ಮಾಡಿ ಮಾತಾಡ್ತಾನೆ, ಕೆಳಮಟ್ಟ ಮಾಡಿ ಕಾಮಿಡಿ ಮಾಡ್ತಾನೆ ಅಂತ ಮಾತಾಡಿ ರೀಸನ್ಸ್ ಕೊಡಿ, ಪ್ರಾಬ್ಲಮೇ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಕಾವ್ಯ ಜೊತೆಗಿದ್ರೆ ಪ್ರಾಬ್ಲಮ್ ಏನು? ಈಗ ನೀವು ಬಿಗ್ ಬಾಸ್ ಮೇಲೆ ತುಂಬಾ ಜೋಡಿಗಳೆಲ್ಲ ಇದ್ದಾರೆ. ಧನುಷ್ ಅಭಿಷೇಕ್ ಜೊತೆಗಿರ್ತಾರೆ, ಸ್ಪಂದನ ಜೊತೆಗಿರ್ತಾರೆ, ಕಾವ್ಯ ಜೊತೆಗಿರ್ತಾರೆ, ಅಶ್ವಿನಿ ರಾಶಿಕಾ ಬಿಡೋದೇ ಇಲ್ಲ, ರಾಶಿಕಾ ಸೂರಜ್ ಜೊತೆಗಿರ್ತಾರೆ. ಈಗ ತಗೊಂಡಾಗ ಬಿಗ್ ಬಾಸ್ ಮೇಲೆ ಅವರ ಜೋಡಿ ತುಂಬಾ ಇದಾವೆ. ಅದೇ ರೀತಿಯಾಗಿ ಚಂದ್ರಪ್ರಭಾ ರಕ್ಷಿತಾ ಇರ್ತಾರೆ. ಈಗ ತಗೊಂಡಾಗ ನಿಮ್ಗೆ ಪ್ರಾಬ್ಲಮ್ ಆಗ್ತಿರೋದು ಎಲ್ಲೋ ಅಂದ್ರೆ, ಅವ್ರು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದಾರೆ, ಒಳ್ಳೆ ಫ್ರೆಂಡ್ಶಿಪ್ ಇದಾರೆ, ಒಬ್ರಿಗೊಬ್ರು ಬಿಟ್ಕೊಡ್ತಾ ಇಲ್ಲ. ಇವ್ರನ್ನ ಹೆಂಗಾನ ಮಾಡಿ ಸಪರೇಟ್ ಮಾಡ್ಬೇಕಂತ ನಾನು ಇವತ್ತು ಒಂದು ಲೈವ್ ವಿಡಿಯೋ ಮಾಡ್ತೇನೆ. ಆಮೇಲೆ ಇದ್ರಲ್ಲೇ ಒಂದ್ಸಲ ಹೇಳ್ತೀನಿ ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯನ ಗಿಲ್ಲನ ಸಪರೇಟ್ ಮಾಡ್ಬೇಕಂತ ಎಷ್ಟೆಲ್ಲಾ ಪ್ಲಾನ್ಸ್ ನಡೀತಾ ಇದಾವೆ ಅಂದ್ರೆ, ರಾಶಿಕಾ ರಿಷಿ ಪ್ಲಾನ್ ಮಾಡ್ತಾರೆ, ನಮ್ಮ ಅಶ್ವಿನಿ ಗೌಡ ರಿಷಿಕಾ ಪ್ಲಾನ್ ಮಾಡ್ತಾರೆ, ರಾಶಿಕಾ ಪ್ಲಾನ್ ಮಾಡ್ತಾರೆ, ಅದಾದ್ಮೇಲೆ ಸುಧೀರ್ ಅವ್ರು ಪ್ಲಾನ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ, ಇವ್ರನ್ನ ಹೆಂಗನ ಮಾಡಿ ಸಪರೇಟ್ ಮಾಡ್ಬೇಕಪ್ಪ ಅಷ್ಟೇ. ಅವ್ರಂತೂ ಜೊತೆಗಿರಬಾರ್ದು, ಜೊತೆಗೆ ಆಡಬಾರ್ದು, ಜೊತೆಗೆ ಮಾತಾಡಬಾರ್ದು, ಆ ರೀತಿ ಸಪರೇಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಈಗ ಕಳಪೆ ಕೊಡೋಕೆ ಕಾರಣ ಕೂಡ ಅದನ್ನೇ. ಇದಕ್ಕಿಂತ ಮುಂಚೆ ಡಿಸ್ಕಸ್ ಆಗಿತ್ತು, ಲೈವ್ ಅಲ್ಲಿ ನಾನು ನೋಡಿದಾಗ ಡಿಸ್ಕಸ್ ಆಗಿತ್ತು. ಏನಂತ ಅಂದ್ರೆ, ನಮ್ಮ ರಾಶಿಕಾ ಅವರು ಫುಲ್ ಇದ್ ಮಾಡ್ತಾ ಇದಾರೆ. ಏನಂತ ಗೊತ್ತಾ, ನೀನು ಸೂರಜ್ ಎದಕ್ಕೆ ನಾಮಿನೇಟ್ ಮಾಡಿದೆ, ಸೂರಜ್ ಫೋಟೋ ಎದಕ್ಕೆ ಹಾಕಿದೆ, ಟೈಮ್ ಬಂದಾಗ ನೀನು ಗಿಲ್ಲಿ ಕೊಡ್ಬೇಕು, ಟೈಮ್ ಬಂದಾಗ ಗಿಲ್ಲಿ ಕೊಡ್ಬೇಕಂತ ಅವ್ರಿಗೆ ಉಬ್ಸಿ ಹೇಳಿ ಮ್ಯಾನಿಪುಲೇಟ್ ಮಾಡಿ ಕೊನೆಗೆ ಇವಾಗ ಕಳಪೆ ನಮ್ಮ ರಿಷಾ ಗೌಡರು ಕಾವ್ಯ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಧ್ರುವಂತ್ ಕೊಟ್ಟಿರೋ ಕಾರಣ ಏನ್ ಹೇಳಿ, ಬೆಳಿಗ್ಗೆ ಒಂದು ಲೈವ್ ಅಲ್ಲಿ ಜಗಳ ಆಗಿತ್ತು, ಪ್ರೋಮೋ ಬಂದಿದೆ ನೋಡಿರ್ತಾರ, ಜಗಳ ಆಗಿತ್ತು. ಹಂಗಂತ ಈ ವಾರದ ಕಳಪೆ ಗಿಲ್ಲಿ ಅಂತ ನಾನಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಪ್ರೋಮೋದಲ್ಲಿ ನೋಡಿದಾಗ ಅಲ್ಲಿ ಯಾರು ಬಟ್ಟೆ ಹಾಕೊಂಡಿಲ್ಲ, ಕರೆಕ್ಟ್ ಆಗಿ ಯಾರನ್ನಂತ ತೋರಿಸಿಲ್ಲ. ನನ್ಗನ್ಸ್ತಾ ಇದೆ ಈ ವಾರದ ಕಳಪೆ ಗಿಲ್ಲಿ ಅಲ್ಲ ಅಂತ. ಯಾಕಂದ್ರೆ ನಮ್ಮ ಮಾಡು ಕ್ಯಾಪ್ಟನ್ ಇದಾರಲ್ಲ, ಬಟ್ಟೆ ತಗೊಂಡು ಇರ್ಬೇಕಾದ್ರೆ ಅವ್ರ ಹತ್ರ ಗಿಲ್ಲಿ ಹತ್ರ ಡೈರೆಕ್ಟ್ ಆಗಿ ಹೋಗ್ಲಿಲ್ಲ. ಅಲ್ಲಿ ಪಕ್ಕದಲ್ಲಿರೋ ಸುಧೀರನು ಒಟ್ಟು ಆ ಗ್ರೂಪ್ ಅಲ್ಲಿ ಯಾರೋ ಒಬ್ರಿದ್ರು, ಅವ್ರ ಹತ್ರ ತಗೊಂಡು ಹೋಗ್ತಾ ಇದ್ರು ಆ ಬಟ್ಟೆನ. ಆ ಟೈಮಲ್ಲಿ ಜಗಳ ಆಡೋ ಟೈಮ್ಗೆ ಬಂದು ಇದು ಹೇಳ್ತಾ ಇದ್ರು. ಅಷ್ಟು ಬಿಟ್ರೇನೆ ಈ ವಾರದ ಕಳಪೆ ಗಿಲ್ಲಿ ಅಲ್ಲ. ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ತೋರಿಸಿಲ್ಲ, ಬಟ್ ನನಗೆ ಅನಿಸ್ತಾ ಇದೆ ಗಿಲ್ಲಿ ಅಲ್ಲ ಅಂತ. ಯಾಕಂದ್ರೆ ಈಸ್ ದ ಎಂಟರ್ಟೈನರ್. ಕಳಪೆ ಕೊಡಕ್ಕೆ ಎಲ್ಲಿ ಸಾಧ್ಯ ಹೇಳಿ? ಈ ವಾರ ಟಾಸ್ಕ್ ಇದ್ದಿಲ್ಲ, ಪರ್ಫಾರ್ಮೆನ್ಸ್ ಇದ್ದಿಲ್ಲ, ಸ್ಯಾಕ್ರಿಫೈಸ್ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆಲ್ಲ ಮಾಡಿದ್ದಾರೆ. ಅದೇ ಆ ಕಾರಣಕ್ಕೆ ನಮ್ಮ ಯಾವ ರೀತಿ ಕಳಪೆ ಕೊಡ್ತಾರ ನನಗಂತೂ ಅನ್ಸ್ಲಿಲ್ಲ. ಆಲ್ಮೋಸ್ಟ್ ಸುಧೀರ್ ಕೊಟ್ಟಿರ್ಬೋದೇನೋ ಅಂತ ಅನಿಸ್ತಾ ಇದೆ. ಇವು ಟೀಮ್ ಕೊಟ್ಟಿದ್ರೆ ಬಿಟ್ಬಿಡಿ, ನಮ್ಮ ಅಶ್ವಿನಿ ಗೌಡ ಅವರು, ರಿಷಾ ಗೌಡ ಅವರು, ರಾಶಿಕಾ, ಸ್ವಲ್ಪ 3-4 ಜನ ಇದ್ದಾರೆ, ಇವ್ರು ಕೊಟ್ಟಿರ್ತಾರೆ, ಗಿಲ್ಲಿಗೇನೆ ಕೊಟ್ಟಿರ್ತಾರೆ, ಬೇರೆ ಯಾರಿಗೂ ಕೊಟ್ಟಿರಾಕಿಲ್ಲ. ಅದು ಬೇರೆ ವಿಷಯ. ಇದಾದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವರೇನೆ ಅವ್ರ ಹೆಸರು ಜೋಡಿಸಿ ಏನಾಗುತ್ತೆ ಅಂದ್ರೆ, ಇವ್ರು ಹೆಂಗಿದ್ರು ನಮ್ಮನ್ನ ಈ ರೀತಿ ಅಂತಾರೆ, ಈ ರೀತಿ ಮಾತಾಡ್ತಾರೆ, ನಾವಿಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋಣ ಅಂತ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಆದ ಕಾರಣ ಇಲ್ಲೇನಾಗುತ್ತೆ ಅಂದ್ರೆ, ಸ್ವಲ್ಪ ಕಾವ್ಯನೇ ಕಂಟ್ರೋಲ್ ಮಾಡ್ಬೋದು ಗಿಲ್ಲಿ, ನಾನು ಇನ್ಮೇಲೆ ನಾನು ಕಾವು ಅಂತ ನೀನ್ ಕರಿಬೇಡ ಅಂತ. ಅದೇ ರೀಸನ್ಸ್ ಹೇಳ್ತಾರೆ ಧ್ರುವಂತ್ ಅವ್ರು ಕೂಡ.
ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಕಾಮಿಡಿ ಮಾಡ್ತಾನೆ, ಕಾವ್ಯನ ಬಿಟ್ಟು. ಕಾವ್ಯನ ಕೂಡ ತುಂಬಾ ಕಾಮಿಡಿ ಮಾಡ್ತಾನೆ. ಕಾವ್ಯ ಕೂಡ ತುಂಬಾ ಸಲ ಇರಿಟೇಟಿಂಗ್ ಮಾಡಿದ್ದಾನೆ. ಕಾವ್ಯ ಆಗಿದ್ದಕ್ಕೆ ಸಹಿಸ್ಕೊಂಡಿದ್ದಾಳೆ. ಬೇರೆ ಆಗಿದ್ರೆ ರಪ್ ಅಂತ ಕೊಡೋರು ಅನ್ಸುತ್ತೆ ನನಗಾದ್ರೆ. ಆ ರೀತಿ ಎಲ್ಲ ಕಾಮಿಡಿ ಮಾಡ್ತಾ ಇರ್ತಾನೆ, ಇರಿಟೇಟಿಂಗ್ ಕೂಡ ಮಾಡ್ತಾ ಇರ್ತಾನೆ. ಇವ್ರ ಪ್ರಕಾರ ಕಾವ್ಯಂಗ್ ಮಾತ್ರ ಏನು ಅನ್ನಲ್ಲ, ಇನ್ನು ಇರೋ ಎಲ್ಲರಿಗೂ ಕೂಡ ಇರಿಟೇಟಿಂಗ್ ಮಾಡ್ತಾನೆ, ಇರಿಟೇಟಿಂಗ್ ಕಾಮಿಡಿ ಮಾಡ್ತಾನೆ, ಅಂದ್ರೆ ಅವ್ರನ್ನ ಕೆಳಮಟ್ಟ ಮಾಡಿ ಮಾತಾಡ್ತಾನೆ ಅಂತ ರೀಸನ್ಸ್ ಕೊಡ್ತಾರೆ. ನಮ್ಮ ಇವರು ಯಾರೋ ರಿಷಾ ಗೌಡ ಕೂಡ ಅಷ್ಟೇನೆ, ಬರೇ ಕಾವು 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 ಅಂತ ತಿರುಗ್ತಾ ಇರ್ತಾನೆ. ನಿಮ್ಗೇನಮ್ಮ ಪ್ರಾಬ್ಲಮ್? ಈಗ ನೀನು ಅಶ್ವಿನಿ ಗೌಡ ಹತ್ರ ತಿರುಗ್ತಾ ಇದ್ದೀರಾ, ಅಶ್ವಿನಿ ಗೌಡ ಹತ್ರ ತಿರುಗ್ತಾಳೆ ಅಂತ ಯಾರು ಅಂತಾರೆ ನಿಮ್ಗೆ? ಇಲ್ಲ ತಾನೆ. ಅದೇ ರೀತಿಯಾಗಿ ಅವ್ರ ಇಷ್ಟ, ಅವ್ರ ಕಂಫರ್ಟ್ ಝೋನ್ ಅಲ್ಲೆಲ್ಲ ಅವ್ರು ತಿರುಗ್ತಾರೆ. ನೀವು ಕಳಪೆ ಕೊಟ್ಟಿದ್ದು ಗಿಲ್ಲಿಗೆ ತಪ್ಪಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಬಟ್ ನೀವು ಕೊಡೋ ರೀಸನ್ಸ್ ಇದೆ ಅಲ್ಲ, ಸಿಂಪಲ್ ಆಗಿ ಕೊಡಿ. ಇರಿಟೇಟಿಂಗ್ ಮಾಡ್ತಾನೆ, ಒಬ್ರನ್ನ ಕೆಳಮಟ್ಟೆ ಮಾಡಿ ಮಾತಾಡ್ತಾನೆ, ಕಾಮಿಡಿ ಮಾಡ್ತಾನೆ ಅಂತ, ಅದು ಬೇರೆ ಇರುತ್ತೆ ರೀಸನ್. ಅದ್ ಬಿಟ್ಬಿಟ್ಟು ಕಾವ್ಯ ಜೊತೆಗಿರ್ತಾನೆ, ದಿಸ್ ಇಸ್ ನಾನ್ ಸೆನ್ಸ್ ಅಂತ ಹೇಳ್ಬೋದು. ಒಂದು ಹುಡುಗಿ ಜೊತೆಗೆ ಇನ್ನೊಂದು ಹುಡುಗನ ಹೆಸರು ಸೇರಿಸಿ ಅದಕ್ಕೆ ನಾನು ಕಳಪೆ ಕೊಡ್ತೀನಿ ಅಂದ್ರೆ ನೀವು ಯಾವ ಸೀಮೆ ರೀಸನ್ಸ್ ಕೊಡ್ತೀರಾ ಅಂತ ಅನ್ಸ್ತದೆ ಒಂದ್ಸಲ. ಅಲ್ಲಿ ಗಿಲ್ಲಿ ಕೂಡ ಕೇಳೋದನ್ನೇ, ನೀವು ಕಳಪೆ ಕೊಟ್ರೆ ನಾನು ಕಳಪೆ ಕೊಡಿ, ಪ್ರಾಬ್ಲಮ್ಮೇ ಇಲ್ಲ ನನಗೆ. ನೀವು ಕಾವ್ಯ ಹೆಸರು ತಗೊಂತೀರಾ ಅಂತ ಪ್ರತಿ ಸಲನೂ ಕೇಳ್ತಾ ಇರ್ತಾರೆ. ಈ ಪ್ರೋಮೋದಲ್ಲಿ ಇರೋದು ಅದನ್ನೇ. ಬಟ್ ಪ್ರೋಮೋ ನೋಡಿ ಗಿಲ್ಲಿಗೆ ಕಳಪೆ ಬಂದಂತೆಲ್ಲ ಅನ್ಕೋಬೇಡಿ, ಚಾನ್ಸ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಎಪಿಸೋಡ್ ಯಾವ ರೀತಿ ಅಂತ. ಒಂದ್ ವೇಳೆ ಈಗ ಲೈವ್ ಅಲ್ಲಿ ಏನಾದ್ರೂ ಅಪ್ಡೇಟ್ ಸಿಕ್ಕರೆ ನಿಮ್ಗೆ ಖಂಡಿತವಾಗ್ಲೂ ತಿಳಿಸಿ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.